Hi, let's start our session active passive voice with present continuous tense. ನೋಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಗೆ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಅನ್ನ ನಾವು ಮಾಡೋದು, ಹೇಗೆ ಅವುಗಳನ್ನ ಡಿಕೋಡ್ ಮಾಡೋದು ಅನ್ನೋ ಡಿಸ್ಕಸ್ ಮಾಡೋಣ. ಲಾಸ್ಟ್ ಟು ಕ್ಲಾಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಮಾಡೋದು, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ಅವುಗಳು MCQs ನ ಡಿಸ್ಕಸ್ ಮಾಡಿದ್ವಿ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್, ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಸಿಂಪಲ್, ಹೀಗೆ ಮಾಡ್ಕೊಂಡ್ರೆ ನಮ್ಮ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ, ಕಂಟೆಂಟ್ ಕೂಡ ಕವರ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಕ್ವಶನ್ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ರೈಟ್ ಆನ್ಸರ್ ನ ಚೂಸ್ ಮಾಡಿ. ಶಿ ಇಸ್ ಪೇಂಟಿಂಗ್ ದ ವಾಲ್ಸ್. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಿರುತ್ತೆ, ಸಬ್ಜೆಕ್ಟ್ ಇಲ್ಲಿ ಬಿ ಫಾರ್ಮ್ ಇದೆ, ಈಸ್ ಆಮ್ ಆರ್ ಅಂತ ಹೇಳ್ತಲ್ಲ, ಪ್ಲಸ್ ING ಇದೆ, ಪ್ಲಸ್ ING ಇದೆ. ಹಾಗಾದ್ರೆ ಬಿ ಫಾರ್ಮ್ ಪ್ಲಸ್ ING ಇರೋ ಈ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಇದನ್ನು ಕರೀತಾರೆ. ಇದನ್ನು ನಾವೇನ್ ಕರಿತೀವಿ, ಪ್ರೆಸೆಂಟ್ ಪಾರ್ಟಿಸಿಪಲ್. ಇದು ನಾವು ಕೇಳಿಲ್ಲ ಸರ್, ಪಾಸ್ಟ್ ಪಾರ್ಟಿಸಿಪಲ್ ಅಷ್ಟೇ ನಮ್ಗೆ ಗೊತ್ತಿರೋದು ಅಂತ ಬಹಳ ಜನ ಕನ್ಸಿದ್ರೆ, ವರ್ಬಿಗೆ ಬೇರೆ ಬೇರೆ ಫಾರ್ಮ್ ಇರುತ್ತೆ. ಇನ್ಫಿನಿಟಿವ್ ಫಾರ್ಮ್ ಅಥವಾ ನೋಡಿ ಈ ಪೇಂಟ್ ಅನ್ನೋಂಥ ವರ್ಡ್, ಇದು ಇನ್ಫಿನಿಟಿವ್ ಫಾರ್ಮ್ ಅಂತೀವಿ. ಇಲ್ಲಿ ಟೂ ಕಾಣಲ್ಲ, ಇದು ಪ್ರೆಸೆಂಟ್ ಟೆನ್ಸ್ ಅಂತಾನು ಕೆಲವರು ಅಂತಾರೆ. ನೆಕ್ಸ್ಟ್ ಬರುತ್ತೆ ಪಾಸ್ಟ್ ಟೆನ್ಸ್ ಫಾರ್ಮ್. ಥರ್ಡ್ ಫಾರ್ಮ್ ಬರುತ್ತೆ, ಅದನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಇದಲ್ದಂಗೆ ಮತ್ತೊಂದು ಬರುತ್ತೆ ING ಫಾರ್ಮ್, ಇದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಇದೇ ಪ್ರೆಸೆಂಟ್ ಪಾರ್ಟಿಸಿಪಲ್ ಇಲ್ಲಿರೋದು. ಬಿ ಫಾರ್ಮ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಇದೆ. ಈಗ ರೈಟ್ ಆನ್ಸರ್ ನ ಚೂಸ್ ಮಾಡೋದಾದ್ರೆ, ನಾನು ಫಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಯಾಕಂತಂದ್ರೆ ನಿಮಗೆ ಉತ್ತರ ಚೂಸ್ ಮಾಡಕ್ ಈಸಿ ಆಗುತ್ತೆ. ಆನಂತರ ನೀವೇನ್ ಮಾಡ್ಬೋದು, ಇವುಗಳನ್ನ ಆನ್ಸರ್ನ ಚೂಸ್ ಮಾಡೋ ಕೆಲಸವನ್ನ ನೀವು ಮಾಡ್ಬೋದು. ಈಗ ನೋಡಿ, ಇಲ್ಲಿ ದ ವಾಲ್ಸ್ ಏನಿದೆ ಇದು ಆಬ್ಜೆಕ್ಟ್, ರೈಟ್? ದಿಸ್ ಈಸ್ ಸಬ್ಜೆಕ್ಟ್. ಈಗ ನೋಡಿ, ಈ ಕಡೆ ಇದು ಬಂದ್ರೆ ದ ವಾಲ್ಸ್, ಸಬ್ಜೆಕ್ಟ್ ಪ್ಲೂರಲ್ ಇದೆಯಾ ಸಿಂಗ್ಯುಲರ್ ಇದೆಯಾ ಅಂದ್ರೆ ಇದು ಪ್ಲೂರಲ್ ಇದೆ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ, ಆರ್ ಬರುತ್ತೆ. ಪ್ಲಸ್ ING ಇರೋದ್ರಿಂದ ಬೀಯಿಂಗ್ ನ ಆಡ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಪಾಸ್ಟ್ ಕಂಟಿನ್ಯೂಸ್ ಇರಲಿ, ಫ್ಯೂಚರ್ ಕಂಟಿನ್ಯೂಸ್ ಇರಲಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಇದೆ ಅಂತಂದ್ರೆ ನೀವು ಬೀಯಿಂಗ್ ನ ಆಡ್ ಮಾಡಿ. ದ ವಾಲ್ಸ್ ಆರ್ ಬೀಯಿಂಗ್, ಥರ್ಡ್ ಫಾರ್ಮ್ ಪೇಂಟೆಡ್ ಆಗುತ್ತಲ್ಲ, ಇದನ್ನ ಯೂಸ್ ಮಾಡಬೇಕು. ಪೇಂಟೆಡ್ ಬೈ ಹರ್. ಇಲ್ಲಿ ಶಿ ಏನಾಗುತ್ತೆ, ಸಬ್ಜೆಕ್ಟ್ ಪ್ಲೇಸ್ ಇಂದ ಆಬ್ಜೆಕ್ಟ್ ಪ್ಲೇಸ್ ಮೂವ್ ಆದಾಗ ಹರ್ ಆಗುತ್ತೆ. ಈ ರೀತಿ ಆನ್ಸರ್ ಯಾವ್ದಿದೆ ಅಂದ್ರೆ ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗಿ ಇದೆ. ಇದು ನೋಡಿ, ದ ವಾಲ್ಸ್ ಆರ್ ಬೀಯಿಂಗ್ ಪೇಂಟೆಡ್ ಬೈ ಹರ್, ದ ವಾಲ್ಸ್ ಈಸ್ ಇದೆ, ಇದು ರಾಂಗ್ ಇದೆ. ಇಲ್ಲಿ ಬೀಯಿಂಗ್ ನ ಆಡ್ ಮಾಡಿಲ್ಲ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಇದು ಬೇಕಾಗಲ್ಲ. ಸೊ ಇಲ್ಲಿ ರೈಟ್ ಆನ್ಸರ್ ಇದೆ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಆಗುತ್ತೆ. ಇದೇ ನನ್ನ ಎಕ್ಸ್ಪ್ಲನೇಷನ್ ನನಗೆ ನಿಮ್ಗೆ ಹೇಳಿದಿನಲ್ಲ, ಇದೇ ರೀತಿನೇ ಇದೆ. ಆಬ್ಜೆಕ್ಟ್ ಪ್ಲಸ್ ಆರ್, ಆಬ್ಜೆಕ್ಟ್ ಪ್ಲಸ್ ಆರ್, ಪ್ಲೂರಲ್ ಇರೋದ್ರಿಂದ ಆರ್ ಬರುತ್ತೆ, ಸಿಂಗ್ಯುಲರ್ ಇದ್ರೆ ಈಸ್ ಬರುತ್ತೆ. ಪ್ಲಸ್ ಬೀಯಿಂಗ್ ಪ್ಲಸ್ V3, ಇಲ್ಲಿ ಪೇಂಟೆಡ್. ಈ ರೀತಿ ನೀವು ಆಡ್ ಮಾಡ್ಬೇಕಾಗುತ್ತೆ. ಸಿಮಿಲರ್ ಎಕ್ಸಾಂಪಲ್, ಶಿ ಈಸ್ ವಾಷಿಂಗ್ ದ ಪ್ಲೇಟ್ಸ್, ಶಿ ಈಸ್ ವಾಷಿಂಗ್ ದ ಪ್ಲೇಟ್ಸ್ ಇದೆ. ಇಲ್ಲಿ ಪ್ಲೇಟ್ಸ್ ಆಬ್ಜೆಕ್ಟ್ ತೆಗೆದುಕೊಂಡು ಶುರು ಮಾಡಿದ್ರೆ ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರುತ್ತೆ. ಪ್ಲಸ್ ಬೀಯಿಂಗ್ ನ ಆಡ್ ಮಾಡಬೇಕು. ವಾಶ್ಡ್ ಬೈ ಹರ್. ಹಿ ಈಸ್ ಸೈನಿಂಗ್ ದ ಪೇಪರ್ಸ್, ಇಲ್ಲಿ ದ ಪೇಪರ್ಸ್ ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರುತ್ತೆ. ನೋಡಿ, ಪ್ಲಸ್ ಬೀಯಿಂಗ್ ಪ್ಲಸ್ ಸೈನ್ಡ್ ಬೈ ಹಿಮ್. ಈ ರೀತಿ ನೀವು ಮಾಡಬೇಕಾಗತ್ತೆ. ನೀವು ಯಾವ್ದು ಆಬ್ಜೆಕ್ಟ್ ಮಾಡಿದ್ರೆ ಅದನ್ನ ನೆನ್ಪಿಟ್ಕೊಂಡು ಮಾಡ್ಬೇಕಾಗತ್ತೆ. ನಾನು ಆಲ್ರೆಡಿ ಹೇಳ್ತಾರೆ, ವರ್ಬ್ ಬಳಸಿದ್ರೆ ಬೇಕಾಗಿಲ್ಲ, ಯಾಕಂದ್ರೆ ಟೆನ್ಸ್ ಇಂದ ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದ್ರಿಂದ ಪಾಸ್ಟ್ ವರ್ಬ್ ನ ಬಳಸೋ ಅಗತ್ಯ ಇಲ್ಲಿ ಬರೋಲ್ಲ. ಈಗ ಮುಂದಿನ ಎಕ್ಸಾಂಪಲ್ಗೆ ಹೋಗೋಣ. ರೆಡಿ ಇದ್ದೀರಾ ಅನ್ಕೊಂಡಿದ್ದೀವಿ. ಈಗ ನಾನು ನಿಮಗೆ ಬಿಡ್ತೇನೆ, ನೀವು ಆನ್ಸರ್ ಮಾಡಬೇಕು. they are eating mangoes, right? they are eating mangoes ಅಂತ ಬರ್ತಾ ಇದೆ. ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ? ಮ್ಯಾಂಗೋಸ್ ಏನಿದೆ ಇಲ್ಲಿ, ಇದು ನಮ್ಮ ಆಬ್ಜೆಕ್ಟ್, ಅದನ್ನ ನೆನಪಿಟ್ಕೊಂಡು ಆನ್ಸರ್ ಮಾಡಿ. ಮ್ಯಾಂಗೋಸ್ ಈಸ್ ಬೀಯಿಂಗ್, ಮ್ಯಾಂಗೋಸ್ ಆರ್ ಬೀಯಿಂಗ್, ಮ್ಯಾಂಗೋಸ್ ಆರ್ ಈಟನ್, ಮ್ಯಾಂಗೋಸ್ ವರ್ ಬೀಯಿಂಗ್ ಈಟನ್. ಇಲ್ಲಿ ಇದು ಪಾಸ್ಟ್ ಕಂಟಿನ್ಯೂಸ್ ಇದೆ, ಬರಲ್ಲ. ಇಲ್ಲಿ ಬೀಯಿಂಗ್ ನ ಆಡ್ ಮಾಡಿಲ್ಲ, ಬರೋಲ್ಲ. ಇಲ್ಲಿ ಬೀಯಿಂಗ್ ಇದೆ, ಆದ್ರೆ ಮ್ಯಾಂಗೋಸ್ ಪ್ಲೂರಲ್ ಇದೆ, ಇದು ರಾಂಗ್ ಇದೆ.
ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ. ಮ್ಯಾಂಗೋಸ್ ಆಬ್ಜೆಕ್ಟ್ ಪ್ಲೂರಲ್ ಇರೋದ್ರಿಂದ ಆರ್ ಪ್ಲಸ್ ಬೀಯಿಂಗ್ ಥರ್ಡ್ ಫಾರ್ಮ್ ಈಟ್, ಏಟ್, ಈಟನ್. ಥರ್ಡ್ ಫಾರ್ಮ್ ಏನಿದೆ ಈಟನ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈಟನ್ ಇದೆ, ಅದನ್ನ ನೀವು ಇಲ್ಲಿ ಬಳಕೆ ಮಾಡಬೇಕು. ಹಾಗಾಗಿ ಅದೇ ಆನ್ಸರ್ ಆಗುತ್ತೆ. ಸಿಮಿಲರ್ ಎಕ್ಸಾಂಪಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ದೇ ಆರ್ ಪಿಕ್ಕಿಂಗ್ ಫ್ಲವರ್ಸ್ ಏನಿದೆ, ದೇ ಆರ್ ಪಿಕ್ಕಿಂಗ್ ಫ್ಲವರ್ಸ್. ಇಲ್ಲಿ ಫ್ಲವರ್ಸ್ ಆಬ್ಜೆಕ್ಟ್ ಇರೋದ್ರಿಂದ ಅದ್ರ ಪ್ಲೂರಲ್ ಇರೋದ್ರಿಂದ ಆರ್ ಬರುತ್ತೆ, ಪ್ಲಸ್ ಬೀಯಿಂಗ್ picked by them. They are buying apples. ಆಪಲ್ಸ್ ಪ್ಲೂರಲ್ ಇದೆ, ಆರ್ ಬಳಸಬೇಕು. ಈ ಬೈ ಇದೇನಾಗುತ್ತೆ, ಅದರ ಥರ್ಡ್ ಫಾರ್ಮ್ ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಕೆಲವರಿಗೆ ಬರಲ್ಲ, ನನಗೆ ಗೊತ್ತಾಯ್ತು. ಬಹಳ ವರ್ಷದಿಂದ 10 ವರ್ಷದಿಂದ ಇದೇ ಕೆಲಸ ಮಾಡ್ತಿರೋದ್ರಿಂದ 10 ರಿಂದ 11 ವರ್ಷದಿಂದ ಆನ್ಲೈನ್ಗೆ ಹೇಳ್ತಿರೋದ್ರಿಂದ, ಆನ್ಲೈನ್ ಟೀಚ್ ಮಾಡ್ತೀನಿ, ಆಫ್ಲೈನ್ ಟೀಚ್ ಮಾಡೋದ್ರಿಂದ ಒಂದು ಐಡಿಯಾ ಏನಪ್ಪಾ ಅಂದ್ರೆ, ಬಹಳ ಜನಕ್ಕೆ ಈ ಥರ್ಡ್ ಫಾರ್ಮ್ಗಳು ಪ್ರಾಕ್ಟೀಸೇ ಇರಲ್ಲ. ಅದರಲ್ಲೂ ಕೂಡ ಇರ್ರೆಗ್ಯುಲರ್ ಫಾರ್ಮ್, ಇರ್ರೆಗ್ಯುಲರ್ ವರ್ಕ್, ಇವುಗಳನ್ನ ನೀವು ಪ್ರೈಮರಿಲಿ ಅಥವಾ ಹೈಸ್ಕೂಲಲ್ಲಿ ಕಲ್ತಿರ್ಬೇಕು. ಆಗಿಲ್ಲ ಅಂತಂದ್ರೆ ಕೂತ್ಕೊಂಡು ವರ್ಕ್ ಮಾಡಬೇಕು. ಸೈನ್ಸ್ ಸ್ಟೂಡೆಂಟ್ ಇರಲಿ, ಆರ್ಟ್ ಸ್ಟೂಡೆಂಟ್ಸ್ ಇರಲಿ, ವರ್ಕ್ ಮಾಡೋದು ಕಂಪಲ್ಸರಿ. ನೋಡಿ, ಬೈದ್ ಏನಾಗುತ್ತೆ, ಥರ್ಡ್ ಫಾರ್ಮ್ ಬಾಟ್ ಆಗುತ್ತೆ, ಪಿಕ್ದು ಪಿಕ್ಟ್ ಆಗುತ್ತೆ. ಯಾವ್ದಕ್ಕೆ ಹೆಂಗಾಗುತ್ತೆ ಅಂತ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆಕ್ಟಿವ್ ಐ ಎನ್ ಜಿ ಇದ್ರೆ ನೀವೇನ್ ಮಾಡಬೇಕು, ಬೀಯಿಂಗ್ ನ ಆಡ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಇಫ್ ದ ಕ್ವಶನ್ ಹ್ಯಾಸ್ ಇಂಗ್, ಆನ್ಸರ್ ಮಸ್ಟ್ ಬಿ ಬೀಯಿಂಗ್, ನೋ ಎಕ್ಸೆಪ್ಷನ್ಸ್. ಓಕೆ, ಬೀಯಿಂಗ್ ನ ಆಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ಏನಿದೆ, ಕ್ವಶನ್ ಅಲ್ಲಿದೆ, ಕ್ವಶನ್ ರೂಪದಲ್ಲಿ ಇದೆ. ಈಸ್ ಹಿ ರೀಡಿಂಗ್ ಅ ಬುಕ್, ಈಸ್ ಹಿ ರೀಡಿಂಗ್ ಅ ಬುಕ್. ಇಲ್ಲಿ ನಿಮ್ಮ ಆಪ್ಷನ್ಸ್ ನಿಮ್ಮ ಕಣ್ಣಿದ್ರೆ ಕಾಣಿಸ್ತಾ ಇದೆ. ಈಸ್ ಹಿ ರೀಡಿಂಗ್ ಅ ಬುಕ್. ಇಂಥ ಕ್ವಶನ್ ಬಂದಾಗ ಹೇಗೆ ಸರ್ ನೀವು ಆಗ್ಲಿ ತೋರಿಸ್ಕೊಡ್ಲಿಲ್ಲ ಅಂತ ನಿಮ್ಮಲ್ಲಿ ಒಬ್ಬರಿಬ್ರು ಹೇಳ್ಬೋದು, ತೊಂದರೆ ಇಲ್ಲ. ನೀವು ಫಸ್ಟ್ ಆಬ್ಜೆಕ್ಟ್ ಅನ್ನ ಗುರುತಿಸ್ಕೊಳ್ಳಿ, ಆ ಆಬ್ಜೆಕ್ಟ್ ಅನ್ನ ಬರ್ಕೊಳ್ಳಿ. ಆ ಬುಕ್ ಇದು ಸಿಂಗ್ಯುಲರ್ ಇದ ಪ್ಲೂರಲ್ ಇದ ಅಂತ ನಿಮ್ಗೆ ಕ್ವಶನ್ ಕೇಳ್ತಿರ್ಬೇಕು. ಇದೇನಿದೆ, ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಇರೋದ್ರಿಂದ ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಆಡ್ ಮಾಡಿ. ಈಸ್ ಅ ಬುಕ್, ಈಸ್ ಅ ಬುಕ್. ಹೌದ್ರಾ? ಬೀಯಿಂಗ್ ನ ಆಡ್ ಮಾಡಬೇಕು, ಐ ಎನ್ ಜಿ ಇರೋದ್ರಿಂದ. ಈಸ್ ಅ ಬುಕ್ ಬೀಯಿಂಗ್, ಥರ್ಡ್ ಫಾರ್ಮ್ ರೆಡ್. ಈಸ್ ಅ ಬುಕ್ ಬೀಯಿಂಗ್ ರೆಡ್ ಬೈ ಹಿಮ್. ಯಾವ್ದು ಆನ್ಸರ್ ಇದೆ ಈ ರೀತಿ? ಈಸ್ ಅ ಬುಕ್ ರೆಡ್ ಬೈ ಹಿಮ್ ಇಲ್ಲೊಂದಿದೆ, ಆದ್ರೆ ಇಲ್ಲಿ ಬೀಯಿಂಗ್ ನ ಆಡ್ ಮಾಡಿಲ್ಲ. ಇಲ್ಲಿ ಬೀಯಿಂಗ್ ನ ಆಡ್ ಮಾಡಿದ್ದಾರೆ. ಈಸ್ ಅ ಬುಕ್ ಬೀಯಿಂಗ್ ರೆಡ್ ಬೈ ಹಿಮ್, ಇದು ಓಕೆ ಇದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಆರ್ ಬಳಸಿದರೆ ಬೇಕಿಲ್ಲ, ರಾಂಗ್ ಆಗುತ್ತೆ. ಇಲ್ಲಿ ವಾಸ್ ಬಳಸಿದರೆ ಹಾಗಾಗಿ ಬೇಕಾಗಲ್ಲ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ. ನೋಡಿ, ಏನ್ ಮಾಡ್ಬೇಕು ಇಂಥ ಕೇಸಲ್ಲಿ ಕ್ವಶನ್ಸ್ ಬಂದಾಗ ಏನ್ ಮಾಡ್ಬೇಕು, ಹೆಲ್ಪರ್ ವರ್ಬ್ ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಯಾವ್ದನ್ನ ಚೂಸ್ ಮಾಡ್ಬೇಕು ಅದನ್ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕಾಗತ್ತೆ. ನೋಡಿ, ಅಲ್ಲಿ ಈಸ್ ಅಥವಾ ಆರ್, ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನು ಪ್ಲೇಸ್ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೇಕಾಗುತ್ತೆ, ಸಬ್ಜೆಕ್ಟ್ ಏನಿದೆ, ಸಬ್ಜೆಕ್ಟ್ ಬುಕ್ ಇದೆ, ಹೌದಾ? ಈಸ್ ಅ ಬುಕ್. ಆ ನಂತರ ಬೀಯಿಂಗ್ ನ ಆಡ್ ಮಾಡಿ, ರೆಡ್ ಬೈ ಏಜ್ ಅಂತ ಯಾವ್ದಿದೆ, ಇಲ್ಲಿ ಹರ್ ಇದೆ, ಅದಕ್ಕೆ ಬಳಕೆ ಮಾಡಿ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ನಾನು ಹೇಳ್ದಲ್ಲ, ಆಬ್ಜೆಕ್ಟ್ ಪ್ಲೇಸ್ ಮಾಡಿ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ನ ಪ್ಲೇಸ್ ಮಾಡಿ, ಆ ನಂತರ ಬೀಯಿಂಗ್ ನ ಆಡ್ ಮಾಡಿ. ಈ ರೀತಿ ಮಾಡೋದು ಸುಲಭ. ಇಂಥದ್ದು ಎಕ್ಸಾಂಪಲ್ ನೋಡೋದಾದ್ರೆ ಏನಿದೆ ಎಕ್ಸಾಂಪಲ್, ಇಲ್ಲಿದೆ ನೋಡಿ. ಈಸ್ ಶಿ ಕುಕಿಂಗ್ ಅಂತ ಇದೆ. ಈಸ್ ಶಿ ಕುಕಿಂಗ್ ಫುಡ್. ಫುಡ್ ನ ಫಸ್ಟ್ ತಗೊಳ್ಳಿ. ಇದು ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಫುಡ್. ಬೀಯಿಂಗ್ ನ ಆಡ್ ಮಾಡಿ, ಕುಕ್ಡ್ ಆಡ್ ಮಾಡಿ, ಬೈ ಹರ್ ಏಜೆಂಟ್ ನ ಆಡ್ ಮಾಡಿ. ಈ ರೀತಿ ಮಾಡ್ಬೋದು. ಚೆಸ್ ಅಷ್ಟೇ, ಚೆಸ್ ತಗೋಬೇಕು. ಚೆಸ್, ಈಸ್ ಚೆಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಈ ರೀತಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಬರ್ಕೊಳ್ಳಿ ಪಾಯಿಂಟ್ ಅಲ್ಲಿ. ಬಹಳ ಜನ ಪ್ರಿಂಟ್ ತಗೊಳ್ಳಿ, ಪ್ರಿಂಟ್ ತಗೊಂಡ್ರೆ ಏನ್ ಬಂತು, ನೀವು ಪ್ರಿಂಟ್ ತಗೊಂಡ್ರೆ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಅನಿಸ್ತಾರೆ. ಈಗ ಏನಾಗ್ತದೆ, ಮಟೀರಿಯಲ್ಸ್ ಪ್ರಪಂಚದಲ್ಲಿ ಕೊರತೆ ಇಲ್ಲ. ನೀವು ಒಂದು ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂತ ಹಾಕಿದ್ರೆ ಸುಮಾರು ಸಿಗುತ್ತೆ, ಸುಮಾರು ಥೌಸಂಡ್ಸ್ ಆಫ್ ವಿಡಿಯೋಸ್ ಸಿಗುತ್ತೆ. ಆದ್ರೆ ಮಟೀರಿಯಲ್ಗೆ ಈಗ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ, ಮಾಹಿತಿ ಸಾಕಷ್ಟು ಎಲ್ಲಾ ಕಡೆ ಸಿಗುತ್ತೆ. ಆದ್ರೆ ಕುತ್ಕೊಂಡು ವರ್ಕ್ ಮಾಡೋರ ಸಂಖ್ಯೆ ಅಷ್ಟೇ ಕಡಿಮೆ ಆಗಿದೆ.
ಮೊದಲು ಮಟೀರಿಯಲ್ಸ್ ಸಿಗ್ತಾ ಇರಲಿಲ್ಲ. ಉದಾಹರಣೆಗೆ ನಾವು ಸ್ಟಡಿ ಮಾಡೋ ಟೈಮಲ್ಲಿ ಯಾವಾಗ 2007-8 ಟೈಮಲ್ಲಿ ನನಗೆ ಜಾಬ್ ಆದಾಗ ಇಲ್ಲಿದ್ದ ಈ ಟೈಮಲ್ಲಿ ನಮಗೆ ಇರೋದೇ ಮಾರ್ಕೆಟಲ್ಲಿ ಒಂದು ಬುಕ್ ಅರಿಹಂತ್ ಪಬ್ಲಿಕೇಶನ್ಸ್ ಅಬ್ಜೆಕ್ಟಿವ್ ಇಂಗ್ಲಿಷ್ ಸಿಗ್ತಾ ಇತ್ತು, ಅಥವಾ ಉಮಾರಾಣಿ ಸಿನ್ಹಾದ್ ಸಿಗ್ತಾ ಇತ್ತು. ಅದರಲ್ಲಿ ಹೇಗೆ ಮಾಡಬೇಕು ಅಂತ ಇರಲ್ಲ. ಬುಕ್ಸ್ಗಳಲ್ಲಿ ನಿಮಗೆ ಹೆಲ್ಪ್ ಮಾಡ್ಕೊಳಕ್ಕೆ ಮಟೀರಿಯಲ್ ಆನ್ಸರ್ ಇರುತ್ತೆ, ಕ್ವಶನ್ ಇರುತ್ತೆ. ಹೇಗೆ ಮಾಡಬೇಕು ಅಂತ ಬಂದಾಗ ಅಲ್ಲಿ ತೊಂದರೆ ಬರುತ್ತೆ. ಮಟೀರಿಯಲ್ಸ್ ಅವಾಗ ತುಂಬಾ ಸ್ಕೇರ್ಸಿಟಿ ಇತ್ತು. ಈಗ ಮಟೀರಿಯಲ್ ಸಿಗುತ್ತೆ, ಆದ್ರೆ ಪ್ರಾಕ್ಟೀಸ್ ಮಾಡಿ ಕುತ್ಕೊಂಡು ಮನಸ್ಸು ಕೊಟ್ಟು ವರ್ಕ್ ಮಾಡೋರ ಸಂಖ್ಯೆ ಅಷ್ಟೇ ಕಡಿಮೆ ಇದೆ. ಆ ಮನಸ್ಸು ಮಾಡೋರ ಸಂಖ್ಯೆ 19% ಜನ ವರ್ಕ್ ಮಾಡಕ್ ರೆಡಿ ಇರ್ತಾ ಇದ್ರು, ಮಟೀರಿಯಲ್ ಸಿಗ್ತಿರ್ಲಿಲ್ಲ. ಈಗ ಮಟೀರಿಯಲ್ 99% ಸಿಗ್ತಾ ಇದೆ, ಓದೋರು 1% ಇಲ್ಲ. ಮನಸ್ಸು ಕೊಟ್ಟು ಎಫರ್ಟ್ ಥ್ರೂಔಟ್ ದ ಇಯರ್ ಎಫರ್ಟ್ ಆಗಿ 1% ಇಲ್ಲ. ಹಾಗಾಗಿ ಮತ್ತು ಕಾಂಪಿಟೇಷನ್ ಅಲ್ಲೇ ಇದೆ. ಹಾಗಾಗಿ ನೀವು ವರ್ಕ್ ಮಾಡಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಕ್ವಶನ್ ಹೋಗೋಣ. ಕ್ಲಾಸಲ್ಲಿದ್ದೀನಿ ಕಾಲ್ ಮಾಡ್ತೀನಿ. ಮುಂದೆ ಹೋಗೋಣ. The tailor is stitching my clothes. The tailor is stitching my clothes. ನೆಕ್ಸ್ಟ್ ಸೆಂಟೆನ್ಸ್ ಇದೆ, ರೈಟ್? ಈಗ ಇದನ್ನ ನಾವು ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಮೈ ಕ್ಲೋತ್ಸ್ ಏನಿದೆ ಅದು ನಮ್ಮ ಆಬ್ಜೆಕ್ಟ್. ಈಗ ಆನ್ಸರ್ನ ನೀವು ಪಿಕ್ ಮಾಡಿ. ಇದು ಸೆಂಟೆನ್ಸ್, ನಾರ್ಮಲ್ ಸೆಂಟೆನ್ಸ್ ಇದೆ. ಮೈ ಕ್ಲೋತ್ಸ್ ಇದು ನಮ್ಮ ಆಬ್ಜೆಕ್ಟ್, ಇದು ಪ್ಲೂರಲ್ ಅಲ್ಲಿ ಇದೆ. ಟೇಲರ್ ಇಸ್ ದ ಸಬ್ಜೆಕ್ಟ್ ಆಕ್ಟಿವ್ ಅಲ್ಲಿ, ಈ ಸ್ಟಿಚಿಂಗ್ ಇದೆ. ಇದು ಥರ್ಡ್ ಫಾರ್ಮ್ ಏನಾಗುತ್ತೆ, ಸ್ಟಿಚ್ಡ್ ಆಗುತ್ತೆ. ಸ್ಟಿಚ್ಡ್ ಹಾ. ಈಗ ನೀವು ಹುಡುಕಿ, ಮೈ ಕ್ಲೋತ್ಸ್ ಆರ್ ಬೀಯಿಂಗ್ ಸ್ಟಿಚ್ಡ್ ಬೈ ದ ಟೇಲರ್. ಮೈ ಕ್ಲೋತ್ಸ್ ಇದು ಪ್ಲೂರಲ್ ಇದೆ, ಆರ್ ಕೂಡ ಬಂದಿದೆ, ಬೀಯಿಂಗ್ ಕೂಡ ಇದೆ. ಇದೇ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮೈ ಕ್ಲೋತ್ಸ್ ಇದೆ, ಗ್ರಾಮಟಿಕಲ್ ಪ್ಲೂರಲ್ ಇದೆ, ಹಾಗಾಗಿ ನಾವು ಆರ್ ನ ಬಳಕೆ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳ್ತಲ್ಲ ಹಾಗೇನೆ. ಸಿಮಿಲರ್ ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ. ಈಸ್ ಶಿ ಕ್ಲೀನಿಂಗ್ ಹಿಸ್ ಶೂಸ್? ಈಸ್ ಹಿ ಕ್ಲೀನಿಂಗ್ ಹಿಸ್ ಶೂಸ್ ಬಂದಾಗ ಹಿಸ್ ಶೂಸ್ ಆರ್ ಬೀಯಿಂಗ್ ಕ್ಲೀನ್ಡ್. ನೋಡಿ ಇದಿದೆ. ಶಿ ಈಸ್ ವಾಷಿಂಗ್ ಹರ್ ಹ್ಯಾಂಡ್ಸ್. ಹರ್ ಹ್ಯಾಂಡ್ಸ್ ಬೀಯಿಂಗ್ ವಾಶ್ಡ್. ಬೀಯಿಂಗ್ ವಾಶ್ಡ್ ಆಗುತ್ತೆ. ಪ್ಲೂರಲ್ಸ್ ಬಂದಾಗ ಕ್ಲೋತ್ಸ್ ಅಂತ ಬಂದಾಗ, ಹಾಗೇನೆ ಸೀಜರ್ಸ್ ಗ್ಲಾಸಸ್ ಬಂದಾಗ ವರ್ಬ್ ಪ್ಲೂರಲ್ ಬರುತ್ತೆ. ಅದಂತೂ ನಿಮಗೆ ಅರ್ಥ ಆಗುತ್ತೆ ಬಿಡಿ ಆರಾಮ್ಸೆ. ಈಗ ಮುಂದಿನ ಕ್ವಶನ್ ಹೋಗೋಣ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಆನ್ಸರ್ನ ನೀವು ಚೂಸ್ ಮಾಡಿ. ಓಕೆ, ಇಲ್ಲಿ ಇಂಗ್ಲಿಷ್ ಸಿಂಗ್ಯುಲರ್ ಇದೆ. ನಾನು ನಿಮಗೆ ಕ್ಲೂ ಕೂಡ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ದಟ್ಸ್ ಮೈ ಜಾಬ್ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ಇಸ್ ಬೀಯಿಂಗ್ ಲರ್ನ್ಡ್ ಅಂತ ಇದೆ, ಇಲ್ಲಿ ಇಂಗ್ಲಿಷ್ ಬೀಯಿಂಗ್ ಲರ್ನ್ಡ್ ಅಂತ ಇದೆ. ಇಲ್ಲಿ ಎರಡೂ ಕೂಡ ಕರೆಕ್ಟ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಯಾರೆಲ್ಲ ಆಪ್ಷನ್ ಡಿ ಅಂತ ಆನ್ಸರ್ ಮಾಡ್ತಾ ಇದ್ರಿ, ಕರೆಕ್ಟ್ ಆಗಿದೆ. ನೋಡಿ, ಇದಕ್ಕೆ ವರ್ಬ್ ಲರ್ನಿಗೆ ಎರಡು ಫಾರ್ಮ್ಗಳಿದೆ. ಒಂದು ಅಮೆರಿಕನ್ ಫಾರ್ಮ್, ಇನ್ನೊಂದು ಬ್ರಿಟಿಷ್ ಫಾರ್ಮ್. ಅಮೆರಿಕನ್ ಫಾರ್ಮ್ ಯಾವುದು, ಲರ್ನ್ಡ್ ಅಂತ. ಬ್ರಿಟಿಷ್ ಫಾರ್ಮ್ ಯಾವುದು, ಲರ್ನ್ಡ್ ಅಂತ. ಎರಡು ಅಕ್ಸೆಪ್ಟ್ ಆಗ್ತಾ ಇದೆ. ಹಾಗೇನೆ ಅದೇ ರೀತಿ ಬರುವಂತ ವರ್ಬ್ಗಳು ಯಾವುದಪ್ಪ ಅಂದ್ರೆ ಡ್ರೀಮ್, ಡ್ರಮ್ಡ್, ಬರ್ನ್ಡ್, ಬರ್ಂಟ್, ಸ್ಮೆಲ್ಡ್, ಸ್ಮೆಲ್ಡ್. ಇದೆರಡು ಓಕೆ, ನೆನ್ಪಿಟ್ಕೊಂಡು ಆನ್ಸರ್ನ ಮಾಡಿ. ನೆಕ್ಸ್ಟ್ ಕ್ವಶನ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಗೆಸ್ಟ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಗೆಸ್ಟ್. ಇಲ್ಲಿ ಯಾವ್ದು ಬರುತ್ತೆ, ಆ ಗೆಸ್ಟ್ ವಿ. ಇಲ್ಲಿ ಗೆಸ್ಟ್ ಆಬ್ಜೆಕ್ಟ್ ಇಂದ ಇದು ಸಿಂಗ್ಯುಲರ್ ಇದೆ. ಆನ್ಸರ್ ಚೂಸ್ ಮಾಡಿ. ಸಿಂಗ್ಯುಲರ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ, ಈಸ್ ಬರುತ್ತೆ. ಈಸ್ ಮತ್ತೆ ಬೀಯಿಂಗ್ ಇರೋದನ್ನ ನೀವು ಹುಡುಕಿ. ಈಸ್ ಮತ್ತೆ ಬೀಯಿಂಗ್. ಈಸ್ ಇದೆ, ಇಲ್ಲಿ ಬೀಯಿಂಗ್ ಇಲ್ಲ. ಇಲ್ಲಿ ವಾಸ್ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಇಲ್ಲ. ಇಲ್ಲಿ ಆರ್ ಇದೆ, ಇಲ್ಲಿ ಈಸ್ ಇದೆ. ದಿಸ್ ಇಸ್ ದ ಆನ್ಸರ್. ಹೀಗೂ ಕೂಡ ನೀವು ಎಲಿಮಿನೇಟ್ ಮಾಡ್ತಾ ಹುಡುಕ್ಬಹುದು. ಇಲ್ಲಿ ವಿ ಸಬ್ಜೆಕ್ಟ್ ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಅಸ್ ಆಗುತ್ತೆ. ಗೆಸ್ಟ್ ಏನಿದೆ ಸಿಂಗ್ಯುಲರ್ ಇದೆ, ಹಾಗಾಗಿ ಅದಕ್ಕೆ ಈಸ್ ಬರುತ್ತೆ. ಸಿಮಿಲರ್ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ, ಫಸ್ಟ್ ಎಕ್ಸಾಂಪಲ್ ಏನಿದೆ ನೀವು ನೋಡಿ.
ವಿ ಆರ್ ಎಕ್ಸ್ಪೆಕ್ಟಿಂಗ್ ಟ್ರಬಲ್ ಅಂತ ಬರ್ತದೆ. ಟ್ರಬಲ್ ಸಿಂಗ್ಯುಲರ್ ಇದೆ, ಹಾಗೆ ಈಸ್ ಬರುತ್ತೆ, ಬೀಯಿಂಗ್ ಬರುತ್ತೆ, ಎಕ್ಸ್ಪೆಕ್ಟೆಡ್ ಬೈ ಅಸ್. ದೇ ಆರ್ ಎಕ್ಸ್ಪೆಕ್ಟಿಂಗ್ ಆ ಪಾರ್ಸಲ್ ಬರ್ತಾ ಇದೆ. ಇಲ್ಲಿ ಪಾರ್ಸಲ್ ಏನಾಗುತ್ತೆ, ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಬಂದು, ಬೀಯಿಂಗ್ ಬಂದು, ಎಕ್ಸ್ಪೆಕ್ಟೆಡ್ ಬಂದು, ಬೈ ದೆಮ್ ಬರ್ತದೆ. ನೋಡಿ, ಐ ಇದ್ರೆ ಮೀ ಆಗುತ್ತೆ, ವಿ ಇದ್ರೆ ಅಸ್ ಆಗುತ್ತೆ, ದೇ ಇದ್ರೆ ದೆಮ್ ಆಗುತ್ತೆ, ಹಿ ಇದ್ರೆ ಹಿಮ್, ಶಿ ಇದ್ರೆ ಹರ್ ಆಗುತ್ತೆ. ಇವುಗಳನ್ನು ಕೂಡ ನೀವು ಐ, ಮೀ, ವಿ, ಅಸ್, ದೇ, ದೆಮ್, ಹಿ, ಹಿಮ್, ಶಿ, ಹರ್ ಇಟ್ಟಿದ್ರೆ ಹಾಗೆ ಉಳಿಯುತ್ತೆ. ಓಕೆ, ಯು ಇದ್ರೂ ಕೂಡ ಇಟ್ ರಿಮೈನ್ಸ್ ಸೇಮ್, ಹಾಗೇನೆ ಉಳಿಯುತ್ತೆ, ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ಸಬ್ಸಿಡೀಸ್ ಅಂತ ಇದೆ. ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ಸಬ್ಸಿಡೀಸ್ ಏನ್ ಬರುತ್ತೆ ನೀವೇ ನೋಡಿ, ನಿಮ್ಮ ಆಪ್ಷನ್ಸ್ ಇಲ್ಲಿದೆ. ಓಕೆ, ಇದು ಪ್ಲೂರಲ್ ಅಂದ್ರೆ ಎಸ್, ಇದು ಪ್ಲೂರಲ್. ಪ್ಲೂರಲ್ ಅಂದಾಗ ಏನ್ ಬಳಕೆ ಬರುತ್ತೆ? ಈಜ್ ಬರುತ್ತಾ, ಆರ್ ಬರುತ್ತಾ? ಡಿಸೈಡ್ ಮಾಡ್ಕೊಂಡು ಆನ್ಸರ್ ಮಾಡಿ. ಯಾರೆಲ್ಲ ಆಪ್ಷನ್ ಎ ಅಂತ ಇದ್ದೀರಲ್ಲ, ಅದೇ ಕರೆಕ್ಟ್ ಆದಾಗಿದೆ. ಸಬ್ಸಿಡೀಸ್ ಆರ್, ಇದು ರೈಟ್ ಆನ್ಸರ್ ಇದೆ. ಇದು ಸಬ್ಸಿಡೀಸ್ ಈಜ್ ಇದೆ ಅಲ್ಲ, ರಾಂಗ್ ಆಗುತ್ತೆ, ಇದೇ ಆನ್ಸರ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ, ಪ್ಲೂರಲ್ ಆಗುತ್ತೆ. ಇದೇ ರೀತಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸ್ವೀಟ್ಸ್, ಸ್ವೀಟ್ಸ್ ಆರ್ ಬೀಂಗ್ ಡಿಸ್ಟ್ರಿಬ್ಯೂಟೆಡ್, ಶಿ ಈಸ್ ಕಲೆಕ್ಟಿಂಗ್ ಟ್ಯಾಕ್ಸಸ್ ಇದೆ, ಟ್ಯಾಕ್ಸಸ್ ಆರ್ ಬೀಂಗ್ ಕಲೆಕ್ಟೆಡ್. ಈ ರೀತಿ ನೀವು ಕೆಲವೊಂದು ಪದಗಳಿದೆ ಇಂಗ್ಲಿಷ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಸಬ್ಸಿಡೀಸ್ ಪ್ಲೂರಲ್ ಆಗುತ್ತೆ. ಹಾಗೆ ಪಬ್ಲಿಕ್, ಅದನ್ನ ಯೂಶಲಿ ನಾವು ಸಿಂಗ್ಯುಲರ್ ಅಂತ ಟ್ರೀಟ್ ಮಾಡ್ತೀವಿ. ಪೊಲೀಸ್ ಅನ್ನ ಯಾವಾಗ್ಲೂ ಪ್ಲೂರಲ್ ಅಂತ ಟ್ರೀಟ್ ಮಾಡ್ತೀವಿ. ಪಬ್ಲಿಕ್ ನ ಸಿಂಗ್ಯುಲರ್ ಅಂತ, ಸಬ್ಸಿಡೀಸ್ ನ ಪ್ಲೂರಲ್ ಅಂತ. ಈ ಕರೆಕ್ಟ್ ನೌನ್ಸ್ ಅನ್ನ ಸ್ವಲ್ಪ ಯಾವಾಗ್ಲೂ ಗೊಂದಲದಲ್ಲಿ ಇರುತ್ತೆ, ಸ್ವಲ್ಪ ಗಮನ ಕೊಡಿ. ವೈ ಆರ್ ಯು ವೇಸ್ಟಿಂಗ್ ಟೈಮ್, ಇದು ಡಬ್ಲ್ಯೂ ಎಚ್ ಕ್ವಶನ್ ಜೊತೆಗೆ ಇದೆ. ವೈ ಆರ್ ಯು ವೇಸ್ಟಿಂಗ್ ಟೈಮ್, ಯಾವಾಗ್ಲೂ ಯಾವ ಡಬ್ಲ್ಯೂ ಎಚ್ ವರ್ಡ್ ಇಂದ ಶುರು ಆಗಿರುತ್ತೋ ಅದೇ ಡಬ್ಲ್ಯೂ ಎಚ್ ವರ್ಡ್ ಇಂದ ನಿಮ್ಮ ಆನ್ಸರ್ ಕೂಡ ಶುರು ಆಗುತ್ತೆ. ಎಲ್ಲವುಗಳು ಕೂಡ ವೈ ಇಂದ ಶುರು ಇದೆ, ಹೌದ್ರಾ? ಇಲ್ಲಿ ಟೈಮ್ ಸಿಂಗ್ಯುಲರ್ ಇದೆ, ಹಾಗಾಗಿ ಇಲ್ಲಿ ಈಸ್ ಬರುತ್ತೆ. ಎಲ್ಲಿ ಈಸ್ ಇದೆ? ಇಲ್ಲೂ ಈಸ್ ಇದೆ, ಇಲ್ಲೂ ಈಸ್ ಇದೆ. ಮುಂದೆ ಸಬ್ಜೆಕ್ಟ್ ಟೈಮ್ ಇದೆ, ಹೌದಾ? ಇಲ್ಲಿ ಬೀಯಿಂಗ್ ಬಂದಿದೆ, ಇಲ್ಲಿ ಬೀಯಿಂಗು ಬಂದಿಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ನೋಡಿ ಹೇಗ್ ಸರ್ ಮಾಡಿದ್ರಿ ಅಂದ್ರೆ ನೆನ್ಪಿಟ್ಕೊಳ್ಳಿ. ವೈ ಆರ್ ಯು ರೈಟಿಂಗ್ ಅ ಲೆಟರ್, ಅಥವಾ ವೈ ಆರ್ ಯು, ಯಾರೋ ಕ್ವಶನ್ ಕೇಳಿದ್ರು ಏನಂತ, ವೈ ಆರ್ ಯು ಕ್ಲೀನಿಂಗ್ ದ ಕ್ಲೋತ್ಸ್ ಅಂತ ಒಂದು ಕ್ವಶನ್ ಇದೆ ಅನ್ಕೊಳ್ಳಿ. ವೈ ಆರ್ ಯು ಕ್ಲೀನಿಂಗ್ ದ ಕ್ಲೋತ್ಸ್ ಅಂತ. ಯಾವಾಗ್ಲೂ ದ ಕ್ಲೋತ್ಸ್ ಅಂತ ತಗೊಳ್ಳಿ. ವೈ ಏನಿದೆ ಅದನ್ನು ಹಾಗೆ ಇಡಿ. ವೈ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ? ಕ್ಲೋತ್ಸ್ ಇದೆ ಅಲ್ವಾ, ದ ಕ್ಲೋತ್ಸ್. ಇದು ಪ್ಲೂರಲ್ ಇದೆಯಾ? ಎಸ್, ಆರ್ ಬರುತ್ತೆ. ವೈ ಆರ್ ದ ಕ್ಲೋತ್ಸ್ ಬೀಯಿಂಗ್ ಕ್ಲೀನ್ಡ್, ಇದು ಉತ್ತರ ಆಗುತ್ತೆ. ಹಾಗೇನೆ ವೈ ಆರ್ ಯು ರೈಟಿಂಗ್ ಅ ಲೆಟರ್ ಏನಾಗುತ್ತೆ? ವೈ ಈಸ್ ಅ ಲೆಟರ್ ಬೀಯಿಂಗ್ ರಿಟರ್ನ್? ವೆನ್ ಈಸ್ ಹಿ ಪೇಯಿಂಗ್ ದ ಬಿಲ್? ವೆನ್ ಈಸ್ ದ ಬಿಲ್ ಪೇಯಿಂಗ್? ರಿವರ್ಸ್ ಮಾಡ್ಬೇಕಾಗತ್ತೆ. ಕ್ವಶನ್ ಬಂದಾಗ ಇನ್ವರ್ಷನ್ ಕಡೆ ಗಮನ ಕೊಡಿ. ಕ್ವಶನ್ ಬಂದಾಗ ಏನ್ ಮಾಡ್ಬೇಕು? ಇನ್ವರ್ಷನ್ ಕಡೆ. ವರ್ಬ್ ಸಬ್ಜೆಕ್ಟ್ ಇದೆಲ್ಲ ಈ ರೀತಿ ಬಳಸ್ಬೇಕು. ವರ್ಬ್ ಪಹಲೆ ಬರಬೇಕು, ಆ ನಂತರ ಸಬ್ಜೆಕ್ಟ್ ಬರಬೇಕು. ನಾರ್ಮಲಿ ಸಬ್ಜೆಕ್ಟ್ ಬಂದು ವರ್ಬ್ ಬರುತ್ತೆ, ಇಲ್ಲಿ ಉಲ್ಟಾ ಮಾಡ್ಬೇಕಾಗತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ನೋಡಿ. ಲುಕ್, ದ ಕ್ಯಾಟ್ ಈಸ್ ಚೇಜಿಂಗ್ ದ ಮೌಸ್. ಆನ್ಸರ್ ಯಾವ ಚೂಸ್ ಮಾಡ್ತೀರಾ ನೋಡಿ. ದ ಮೌಸ್ ಈಸ್ ಇದೆ, ಲುಕ್ ಬಿಡಿ, ಇದು ಉಪಯೋಗ ಇಲ್ಲ. ದ ಮೌಸ್ ತಗೊಳ್ಳಿ. ದ ಮೌಸ್ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಬರುತ್ತೆ. ಬೀಯಿಂಗ್ ಇದೆ. ಓಕೆ, ಆನ್ಸರ್ ಆಪ್ಷನ್ ನಂಬರ್ ಎ ಆಗುತ್ತೆ. ಬೀಯಿಂಗ್ ಚೇಂಜ್ಡ್ ಬೈ ದ ಕ್ಯಾಟ್. ರೂಲ್ ಏನಪ್ಪಾ ಅಂತಂದ್ರೆ ಮೌಸ್ ಸಿಂಗ್ಯುಲರ್ ಇದೆ, ಹಾಗಾಗಿ ಬರುತ್ತೆ. ದ ಡಾಗ್ ಈಸ್ ಬೈಟಿಂಗ್ ದ ಮ್ಯಾನ್, ಏನಾಗುತ್ತೆ? ದ ಡಾಗ್ ಈಸ್ ಬೀಯಿಂಗ್ ಬಿಟನ್. ಶಿ ಈಸ್ ಸಿಂಗಿಂಗ್ ಅ ಸಾಂಗ್, ಏನಾಗುತ್ತೆ? ಆ ಸಾಂಗ್ ಈಸ್ ಬೀಯಿಂಗ್ ಸಂಗ್. ನೋಡಿ, ಲುಕ್, ಲಿಸನ್, ಹುಷ್ ಇವೆಲ್ಲ ಜಾಯಿಂಟ್ ಫ್ಲಾಗ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಈ ರೀತಿ ಇರುತ್ತೆ. ನೀವು ಇಂಥವುಗಳಿದ್ದಾಗ ಅದನ್ನ ನೀವೇನ್ ಮಾಡಬೇಕು? ಡೋಂಟ್ ವರಿ ಅಬೌಟ್ ದಮ್. ನೀವು ಟೆನ್ಸ್ ಕಡೆ ಗಮನ ಕೊಡಿ, ಸೆಂಟೆನ್ಸ್ ಅನ್ನ ಲೊಕೇಟ್ ಮಾಡಿ. ಲಾಸ್ಟ್ ಕ್ವಶನ್,
Someone is knocking at the door. Someone is knocking at the door. ಇಲ್ಲೇನಾಗುತ್ತೆ ಅಟ್ ದ ಡೋರ್ ಇದೆ. ಲುಕ್ ನಾಕಿಂಗ್ ಇದನ್ನ ಇದ್ರ ಜೊತೆ ತಗೊಳ್ಳಿ. ನಾಕಿಂಗ್ ಅಟ್ ದ ಡೋರ್ ಸಿಂಗ್ಯುಲರ್ ಇದೆ. ದ ಡೋರ್ ಸಿಂಗ್ಯುಲರ್ ಇದೆ, ಅದಕ್ಕೆ ಈಸ್ ಬರುತ್ತೆ. ಬೀಯಿಂಗ್ ನ ಆಡ್ ಮಾಡಿ ನಾಕ್ಟ್ ಆಗುತ್ತೆ. ಅಟ್ ಬೈ ಸಮ್ ಒನ್ ಅಂಡರ್ಸ್ಟುಡ್ ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಎ ಇದೆ. ನಾಕ್ಟ್ ಬೈ ಸಮ್ ಒನ್, ನಾಕ್ಟ್ ಬೈ ಸಮ್ ಒನ್ ಅಂತ ಹೇಳಿದ್ರೆ ಈ ಸೆಂಟೆನ್ಸ್ ಕೂಡ ಕರೆಕ್ಟ್ ಆಗಿದೆ. ಸಮ್ ಒನ್ ಸೇರಿಸಬಹುದು, ಬಿಡಬಹುದು. ಹಾಗಾಗಿ ಆಪ್ಷನ್ ನಂಬರ್ ಡಿ ರೈಟ್ ಇದೆ. ಯಾರೆಲ್ಲ ಆಪ್ಷನ್ ಡಿ ಆನ್ಸರ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ಹಾಗೇನೆ ದೇ ಆರ್ ಲಾಫಿಂಗ್ ಅಟ್ ಹಿಮ್ ಏನಾಗುತ್ತೆ, ಹಿ ಈಸ್ ಬೀಯಿಂಗ್ ಲಾಫ್ಡ್ ಅಟ್. ಶಿ ಈಸ್ ಲುಕಿಂಗ್ ಫಾರ್ ಹರ್ ಬ್ಯಾಗ್ ಏನಾಗುತ್ತೆ, ಹರ್ ಬ್ಯಾಗ್ ಈಸ್ ಬೀಯಿಂಗ್ ಲುಕ್ಡ್ ಫಾರ್. ಹೀಗೆ ನಾವು ವರ್ಬ್ ಅನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ವರ್ಬ್ ಜೊತೆಗೆ ಈ ಫ್ರೇಸಲ್ ವರ್ಬ್ ಬಂದಾಗ ಲಾಫ್ಟ್ ಅಟ್, ಲುಕ್ಡ್ ಇಂಟು, ನಾಕ್ಡ್ ಅಟ್ ಇವನ್ನ ಹಾಗೆ ಇಟ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.